ಸ್ನೇಹಿತರೆ, ನಿನ್ನೆ ಮೊನ್ನೆಯಷ್ಟೇ ಕಿರುತೆರೆಯಲ್ಲಿ ಹಲವು ಸೂಪರ್ ಹಿಟ್ ಮೆಗಾ ಧಾರಾವಾಹಿಗಳಲ್ಲಿ ನಟಿಸಿದಂತಹ ಖ್ಯಾತ ನಟಿ ಬಿಗ್ ಬಾಸ್ ಸಿರಿ ಮದುವೆಯಾಗಿದ್ದರು. ಇದೀಗ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದ್ದಾರೆ. ಇದೇನಪ್ಪ, ಸೈಲೆಂಟ್ ಆಗಿರುವಂಥ ಸಿರಿ ಕೂಡ ಚರ್ಚೆಗೆ ಗ್ರಾಸವಾಗಿದ್ದಾರಾ? ಏನದು ಅಂತ ನಿಮಗೂ ಆಶ್ಚರ್ಯ ಆಗಿರ್ಬೋದು. ಹೌದು, ಅವರು ಮದುವೆ ಆದಂಥ ಅಥವಾ ಅವರು ಮದುವೆ ಆದಂಥ ಹುಡುಗನ ವಿಚಾರವನ್ನು ಮುಂದಿಟ್ಕೊಂಡು ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ. ಯಾಕೆ, ಏನು ಆ ಕಮೆಂಟ್ಗೆ ಬಂದಿದ್ದ ಉತ್ತರಗಳು ಹೇಗಿದ್ವು ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಸಿರಿಗೆ ಸೆಕೆಂಡ್ ಹ್ಯಾಂಡ್ನ ಮದುವೆಯಾಗಿದ್ದೀರಿ, ಶುಭವಾಗಲಿ ಅಂತ ಬಿಗ್ ಬಾಸ್ ಸಿರಿ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದಂಥ ಯುವತಿಗೆ ಇದೀಗ ನೆಟ್ಟಿಗರೇ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸರಿ, ಹಾಗಾದರೆ ಏನಿದೆ ವಿಚಾರ, ಯಾವ ರೀತಿಯಾದಂಥ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಲ್ಲ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಸಿರಿಯವರ ಮದುವೆ ಏನೋ ಆಯಿತು. ರಂಗೋಲಿ, ಮನೆಯೊಂದು 3 ಬಾಗಿಲು, ಬದುಕು, ರಾಮಾಚಾರಿ ಜೊತೆಗೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ನಟಿ ಸಿರಿ ಅಭಿನಯಿಸಿದ್ದಾರೆ. ಅವರ ಅಮೋಘ ಅಭಿನಯಕ್ಕೆ ಜನ ಕೂಡ ಮನಸೋತಿದ್ದಾರೆ. ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಕಿರುತೆರೆ ಪ್ರೇಕ್ಷಕರಿಗೆ ಬಹಳಷ್ಟು ಹತ್ತಿರವಾಗಿರುವಂತಹ ಸಿರಿ ಅದೆಷ್ಟೋ ವರ್ಷಗಳ ಕಾಲ ಮದುವೆಯೇ ಆಗದೆ ಹಾಗೆ ಉಳ್ಕೊಂಡಿದ್ರು. ಇದ್ರ ಬಗ್ಗೆ ಬಿಗ್ ಬಾಸಲ್ಲಿ ಕೂಡ ಮಾತನಾಡಿದರು. ಮದುವೆ ಇಷ್ಟ ಇಲ್ಲ ಅಂತಲ್ಲ, ನನ್ನ ಮನಸ್ಸಿಗೆ ಸರಿ ಹೊಂದುವಂಥ ವ್ಯಕ್ತಿ, ಜೊತೆಗೆ ನನ್ನ ವೃತ್ತಿ ಬದುಕಿಗೆ ಸರಿ ಹೊಂದುವಂಥ ವ್ಯಕ್ತಿ, ಜೊತೆಗೆ ತುಂಬಾ ಕಂಫರ್ಟಬಲ್ ಆಗಿರುವಂಥ ವ್ಯಕ್ತಿಯನ್ನು ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಅವರೇ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು. ಅಂಥ ಹುಡುಗ ಸಿಕ್ಕರೆ ಖಂಡಿತ ಮದುವೆ ಆಗ್ತೀನಿ ಅಂತ ಬಿಗ್ ಬಾಸಲ್ಲೇ ಹೇಳಿದರು. ಇನ್ನು ಬಿಗ್ ಬಾಸ್ನಿಂದ ಬಂದ ಕೆಲವೇ ತಿಂಗಳಲ್ಲಿ ಇವಾಗ ಅವರು ವಿವಾಹವಾಗಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅನಿಸುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಸ್ ವೈರಲ್ ಆದಮೇಲೆ ಗೊತ್ತಾಗಿದ್ದು ಅವರು ಮದುವೆ ಆಗಿದ್ದಾರೆ ಅಂತ. ಸೊ ಈ ರೀತಿಯಾದಂಥ ಕೊಟ್ಟಂಥ ಸ್ಟೇಟ್ಮೆಂಟು ತಕ್ಷಣ ಅಂದರೆ ಬಿಗ್ ಬಾಸಿಂದ ಹೊರಗಡೆ ಬಂದ ತಕ್ಷಣ ಮದುವೆ ಆಗಿದ್ದು ಕೂಡ ಅಭಿಮಾನಿಗಳಿಗೆ ಖುಷಿ ಕೊಡ್ತು. ಜೊತೆಗೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಅತ್ಯಂತ ಸರಳವಾಗಿ ಮದುವೆಯಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೋಟೋಗಳು ಸಿಕ್ಕಾಪಟ್ಟೆ ಶೇರ್ ಆಯಿತು. ಜೊತೆಗೆ ಎಲ್ಲರೂ ಕೂಡ ಅಭಿಮಾನದ ವಿಷಸ್ಗಳನ್ನ ತಿಳಿಸ್ತಾನೆ ಹೋದರು. ಜೊತೆಗೆ ಆ ನಂತರದಲ್ಲಿ ಮದುವೆ ಆಯಿತು ಅನ್ನೋದನ್ನ ಖಚಿತಪಡಿಸಿದ್ರು ಸಿರಿ. ಜೊತೆಗೆ ಕನ್ನಡದಲ್ಲಿ ಮಾತ್ರ ಅಲ್ಲ, ಬಹುಭಾಷೆಯ ಸೀರಿಯಲ್ಗಳಲ್ಲೂ ಕೂಡ ನಟಿ ಅಭಿನಯಿಸಿದ್ದಾರೆ. ಈ ಮೂಲಕ ಪಕ್ಕದ ರಾಜ್ಯಗಳಲ್ಲೂ ಕೂಡ ಸಿರಿ ಸಖತ್ ಹೆಸರು ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ತಮ್ಮ ಮದುವೆಗೆ ನೇಲ್ ಆರ್ಟ್ ಮಾಡಿದಂತಹ ರಾಜರಾಜೇಶ್ವರಿ ನಗರದ ಒಂದು ಸಲೂನ್ ವಿಡಿಯೋವನ್ನು ಅವರು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಸಾಕಷ್ಟು ಕಮೆಂಟ್ಸ್ಗಳು ಬಂದಿರುತ್ತೆ. ಆದರೆ ಒಂದು ಕಮೆಂಟ್ಗೆ ಇದೀಗ ಸಿಕ್ಕಾಪಟ್ಟೆ ರಿಪ್ಲೈಗಳು ಬರೋದಕ್ಕೆ ಶುರುವಾಯಿತು. ಹಾಗಾದರೆ ಏನೋ ಕಮೆಂಟ್ ಯಾರು ಮಾಡಿದ್ದು ಅಂತ ನೋಡೋದಾದರೆ, ಆರತಿ ಎಂಬಾಕೆ, ನೀವು ಸೆಕೆಂಡ್ ಹ್ಯಾಂಡನ್ನು ಮದುವೆ ಆಗಿದ್ದೀರಿ, ನಿಮಗೆ ಶುಭವಾಗಲಿ ಅಂತ ಒಂದು ವ್ಯಂಗ್ಯ ಹಾಗೂ ಒಂದು ನೆಗೆಟಿವ್ ಕಮೆಂಟನ್ನು ಮಾಡ್ತಾರೆ. ನೋಡೋವರೆಗೂ ನೋಡಿ ಜನ ಹೆಂಗೆ ರಿಪ್ಲೈ ಮಾಡ್ತಾರೆ ಅಂದರೆ, ಒಂದು ಒಳ್ಳೆಯ ವ್ಯಕ್ತಿತ್ವಕ್ಕೆ ಅಂಥ ಒಳ್ಳೆಯ ಅದ್ಭುತ ನಟಿ ಜೊತೆಗೆ ಪ್ರಬುದ್ಧತೆಯ ನಟಿ ಬಗ್ಗೆ ಈ ರೀತಿ ಮಾತನಾಡೋಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಜೊತೆಗೆ ನಿಮ್ಮ ಅಪ್ಪ ಅಮ್ಮ ಹೆತ್ತು ನಿಮ್ಮನ್ನ ರೋಡಲ್ಲಿ ಬಿಟ್ಬಿಟ್ಟಿದ್ದಾರಾ? ನಿಮಗೆ ಒಂದು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಲ್ವಾ? ಅವರ ಅಭಿನಯ ಎಂಥದ್ದು ಅಂತ ವರ್ಷಾನುಗಟ್ಲೆಯಿಂದ ನೋಡಿದ್ವಿ. ಜೊತೆಗೆ ಅವರ ಪ್ರಬುದ್ಧತೆ ಎಂಥದ್ದು ಅಂತ ಬಿಗ್ ಬಾಸ್ ಒಳಗಡೆ ಅವರಿದ್ದಂಥ ಸಂದರ್ಭದಲ್ಲಿ ನೋಡಿದ್ವಿ. ಅಂಥ ನಟಿ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋದಕ್ಕೆ ನಿಮಗೇನು ಅನ್ಸಲ್ವಾ? ಜೊತೆಗೆ ನಿಮ್ಮಪ್ಪ ಯಾವ ಹ್ಯಾಂಡ್ ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಜೊತೆಗೆ ನ್ಯೂ ಫ್ಯೂಚರಲ್ಲಿ ಯಾರನ್ನ ಮದುವೆ ಆಗ್ತಾ ಇದ್ದೀರಾ, ಫಸ್ಟ್ ಹ್ಯಾಂಡಾ ಅಥವಾ ಸೆಕೆಂಡ್ ಹ್ಯಾಂಡಾ ಅಂತ ಕೂಡ ನೆಗೆಟಿವ್ ಆಗಿ ಆರ್ತಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡೋ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದಾರೆ? ಯಾಕೆ ಒಬ್ಬರ ವ್ಯಕ್ತಿತ್ವಕ್ಕೆ ಕಮೆಂಟ್ ಮಾಡೋ ಕೆಲಸಗಳನ್ನು ಮಾಡ್ತೀರಾ ಅಂತ ಬಾಯಿಗೆ ಬಂದಂಗೆ ರಿಪ್ಲೈ ಕೊಟ್ಟಿದ್ದಾರೆ. ಬರೀ ಒಬ್ಬರಲ್ಲ ಇಬ್ಬರಲ್ಲ, ಆಕೆ ಮಾಡಿದ ಒಂದು ಕಮೆಂಟ್ಗೆ ಆಕೆ ಈಗ ನೂರಾರು ಕಮೆಂಟ್ಗಳನ್ನು, ನೂರಾರು ಪ್ರತಿಕ್ರಿಯೆಗಳನ್ನು ಎದುರಿಸಬೇಕಾಗಿದೆ. ಜೊತೆಗೆ ಸಿರಿ ಅಂತ ಅದ್ಭುತ ನಟಿ ಆಗಿರ್ಬೋದು, ಅದ್ಭುತ ವ್ಯಕ್ತಿತ್ವ ಆಗಿರ್ಬೋದು, ಆಕೆಯನ್ನು ನೋಡಿದ್ರೆ ರೆಸ್ಪೆಕ್ಟ್ ಕೊಡಬೇಕು ಅನಿಸುತ್ತೆ. ಜೊತೆಗೆ ಅವ್ರು ಇವಾಗ ತಾನೇ ಮದುವೆ ಆಗಿದ್ದಾರೆ, ಅವ್ರ ವಯಸ್ಸಿನ ಅಂತರ ಏನು, ಅದು ಇದು ಸಾಕಷ್ಟು ಚರ್ಚೆ ಮಾಡ್ತೀರಿ. ನಿಮ್ಗೆ ಯಾಕೆ ಬೇಕದೆಲ್ಲ? ಅವರ ವೈಯಕ್ತಿಕ ಜೀವನ ಅವ್ರಿಗೆ ಬಿಟ್ಟುಬಿಡಿ. ಅವರೇ ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಜೊತೆಗೆ ಪ್ರಭಾಕರ್ ಎಂಬಾತ ಅಂದರೆ ಮಂಡ್ಯ ಮೂಲದವರಾಗಿದ್ಕೊಂಡು ಬೆಂಗಳೂರಿನಲ್ಲಿ ಅವರು ಉದ್ಯಮಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರಿಬ್ಬರ ಜೀವನ ಚೆನ್ನಾಗಿರಲಿ ಅಂತ ಅಭಿಮಾನಿಗಳಾಗಿ ಆಸೆ ಪಡಬೇಕು. ಅಭಿಮಾನ ಇಲ್ಲ ಅಂದರೂ ಪರವಾಗಿಲ್ಲ, ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಯಾರೂ ಕೂಡ ನೆಗೆಟಿವ್ ಆಗಿ ಮಾತಾಡಬಾರ್ದು. ಈ ರೀತಿ ನೀವು ಮಾಡಿದ್ರೆ ನಿಮಗೂ ಕೂಡ ಸಾವಿರಾರು ಪ್ರಶ್ನೆ ಬರುತ್ತೆ, ಮುಂದೆ ನೀವು ಇಂಥದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ ಎನ್ನುವಂಥ ರಿಪ್ಲೈ ಕೂಡ ಹರಿದು ಬಂದಿದೆ. ಜೊತೆಗೆ ಕಳೆದ ಜೂನ್ 13ರಂದು ಸಿರಿ ಹಾಗೂ ಪ್ರಭಾಕರ್ ಅವರ ಮದುವೆ ನಡೆದಿದೆ. ಸ್ನೇಹಿತರೆ, ಸಿರಿ ಅವರ ಪತಿ ಮಂಡ್ಯದ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ. ಜೊತೆಗೆ ಅವರಿಬ್ಬರ ವಯಸ್ಸು ಅವರಿಗೆ ಬಿಟ್ಟಿದ್ದು, ಅವರು ಖುಷಿಯಾಗಿದ್ದಾರೆ, ಅವರ ಅಭಿಮಾನಿಗಳು ಕೂಡ ಖುಷಿಯಾಗಿದ್ದಾರೆ. ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಕೀಳಾಗಿ ಯಾರೂ ಮಾತನಾಡಬಾರ್ದು ಎನ್ನುವಂಥ ಎಚ್ಚರವನ್ನು ಇದೇ ಜನಗಳು ಅಂದರೆ ನೆಟ್ಟಿಗರು ಅವರಿಗೆ ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಿಸ್ ಮಾಡದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.